ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಹೋದ್ರಿ ಚಳೋರೆ ಬೇಕು ಬೇಕೇ ಬೇಕು ಅನ್ನದಾತನಿಗೆ ನೇಗಿಲ ಯೋಗಿಗೆ ಜೈ ಜವಾನ್ ರೈತ ಮಹಿಳೆಯರಿಗೆ ರೈತ ಕಾರ್ಮಿಕರಿಗೆ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಎಲ್ಲ ರೈತರಿಗೂ ಪರಿಹಾರ ಬರಲೇಬೇಕು ಪರಿಹಾರದಲ್ಲಿ ಮೋಸ ಆಗಿರುವಂತಹ ರೈತರಿಗೆ ಪರಿಹಾರ ಸಿಗಲೇಬೇಕು ಬೇಕೇ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಜೈ ಜವಾನ್ ಅಂತಂದ್ರೆ ಕೆಲವೊಬ್ಬರಿಗೆ ಕೇವಲ 2,000 3,000 ಅಷ್ಟೇ ಹಾಕ್ಯಾರ ಸರ್. ಸಂಪೂರ್ಣವಾಗಿ ಇಡೀ ವಿಜಯಪುರ ಜಿಲ್ಲೆದಾಗ ಯಾವ ರೈತರಿಗೂ ಕೂಡ 17,000 ರೂಪಾಯಿ ಪರ್ ಹೆಕ್ಟರ್ ಬಂದೇ ಇಲ್ಲ. ಸೊ ಅದಕ್ಕೆ ಈಗಾಗಲೇ ಹಲವಾರು ತಾಲೂಕುಗಳಿಂದ ಸಮಸ್ಯೆ ಬರಲಾಗ್ತವೆ. ಸ್ವಲ್ಪ ಅದಕ್ಕೆ ಈ ಮನವಿ ಸಲ್ಲಿಸುವ ಮುಖಾಂತರ ಯಾವ್ಯಾವ ಹಳ್ಳಿಗಳಿಗೆ ಎಷ್ಟೆಷ್ಟು ರೈತರಿಗೆ ಎಷ್ಟೆಷ್ಟು ಅಮೌಂಟ್ ಜಮಾ ಆಗ್ಯದ ಮತ್ತು ಟೋಟಲ್ ಎಷ್ಟು ಲಾಸ್ ಆಗ್ಯದ ಅನ್ನೋದು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ತಗೋಬೇಕಾಗಿದೆ ಸರ್. ಅದಕ್ಕೆ ಇನ್ನೂ ಏನು ಬರೋದು ಅಥವಾ ಏನು ಎಷ್ಟಿಗೆ ಮುಗಿಸಿದ್ರು ಸ್ವಲ್ಪ ಗೊಂದಲಗಳದ ಸರ್. ಅದಕ್ಕೆ ಈಗಾಗಲೇ ಇವ್ರು ಏನಾದ್ರೆ 84 ರೈತರು 100 ರೈತರು ಇದು ತೊಗೊಂಡ ಸರ್ ಲಿಸ್ಟ್ ತೊಗೊಂಡ. ಈಗಾಗಲೇ ಲಿಸ್ಟ್ ಒಳಗೆ ಹಚ್ಚಿದೆ, ಜಂಟಿ ಸಮೀಕ್ಷೆ ಮಾಡಿ ಬಂದಾಗ ಲಾಸ್ ಆದದ್ದವ, ಆದರೂ ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ. ಹಿಂಗಾಯ್ತಪ್ಪ ಅಂತಂದ್ರೆ ಏನು ಸಮಸ್ಯೆ ಆಗ್ಯದ ಅನ್ನೋದು ಗೊತ್ತಾಗಲ್ಲ. ಏನು ಅಮೌಂಟ್ ಇಷ್ಟ್ರ ಮೇಲೆ ಮುಗಿಸಿದ್ರು ಮುಂದೆ ಬರ್ತದೆ. ಓಕೆ ಸರ್. ಅದರಲ್ಲಿ ಈಗಾಗಲೇ 562 ಕೋಟಿ ರೂಪಾಯಿ ಸುಮಾರು 10-12 ಕಾರಣಗಳಿಂದ 10,000 ಕೋಟಿ ಜಮಾ ರೈತರಿಗೆ ಚೆಕ್ ಮಾಡಿಸಿ ಮಿಸ್ಮ್ಯಾಚ್ ಹಂಚಿಕೆ ಮಾಡಿದ ಇನ್ನೊಂದು 15-20 ಕೋಟಿ ರೂಪಾಯಿ ಬರ್ತದೆ. ಅದು ಆಯಾ ರೈತರಿಗೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಹೋಗಿಲ್ಲ, ಅವರಿಗೆ ಒಂದು ದಾಖಲಾತಿಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅವರಿಗೆ ಕೂಡ ವಿತರಣೆ ಮಾಡ್ತೀವಿ ಅಂತ ಹೇಳಕತ್ತಾರ. ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ನಷ್ಟ ಆಗೈತಿ. ಅದು ಕೇವಲ 3.5 ಲಕ್ಷ ಹೆಕ್ಟರ್ ಅಲ್ಲ, ಅತ್ಯಂತ ಹೆಚ್ಚಿನ ಪ್ರಮಾಣ ಐತಿ. ಈ ಕೂಡಲೇ ಏನೋ ವರದಿ ಪ್ರಕಾರ ಆದರೂ ಕೂಡ ಎಲ್ಲರಿಗೆ ಸಂಪೂರ್ಣವಾಗಿ 17,000 ರೂಪಾಯಿ ಒಣ ಬೇಸಾಯಕ್ಕೆ, ನೀರಾವರಿಗೆ 25,500 ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ 31,000 ರೂಪಾಯಿ ಆಗಬೇಕು. ಆಗಲಿಲ್ಲಪ್ಪ ಅಂತಂದ್ರೆ 15 ದಿನಗಳ ಕಾಲ ಗಡುವು ಕೊಟ್ಟಿದ್ದೀವಿ. ಒಂದು ವೇಳೆ ಆಯಾ ರೈತರಿಗೆ ಪರಿಹಾರ ಬರಲಿಲ್ಲಪ್ಪ ಅಂತಂದ್ರೆ ನಾವು ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೇವೆ.